ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇಮ್ರಾಸ್. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಕಲ್ವಾ. ಬನ್ನಿ ಇವತ್ತಿನ ಇವತ್ತಿನ ವೀಡಿಯೋ ನೋಡೋಣ. ಯಾವುದು ಟಾಪಿಕ್ ಬಂದು ಇವತ್ತು ತುಂಬ ಜನ ಯೂಟ್ಯೂಬಲ್ಲಿ ಒಂದು ವಾಚ್ ಟೈಮ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾಯಿದ್ರೆ ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ ಇವತ್ತಿನ ವೀಡಿಯೋ. ಬನ್ನಿ ಫ್ರೆಂಡ್ಸ್, ಇವತ್ತು ವಾಚ್ ಅವರ್ ಅಂದರೆ 4000 ವಾಚ್ ಅವರ್ ಆಗಬೇಕು, 1000 ಸಬ್ಸ್ಕ್ರೈಬ್ ಆಗಬೇಕು. ಈ ಥರ ಮಾನಿಟೈಸೇಷನ್ ಆನ್ ಮಾಡೋಕ್ಕೆ ಯೂಟ್ಯೂಬಿಂದ 4000 ವಾಚ್ ಟೈಮ್ ಯಾವ ಥರ ಕಂಪ್ಲೀಟ್ ಮಾಡುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಡೈಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ, ಓಕೆನಾ. ಒಂದು ವೀಡಿಯೋ ಅಪ್ಲೋಡ್ ಮಾಡುವಾಗ ಅದು ವಾಚ್ ಅವರಿಗೆ ಕೌಂಟಿಂಗ್ ಆಗುತ್ತೆ. ಇವಾಗ ಒಂದು ವ್ಯೂವರ್ಸ್ ಆಗಿರ್ಬೋದು, ಜನರು ವೀಕ್ಷಣೆ ಮಾಡ್ತಾರಲ್ವಾ, ಅದಕ್ಕೆ ನಿಮಗೆ ಕೌಂಟಿಂಗ್ ಆಗುತ್ತೆ. ಇವಾಗ 1, 2, 3 ವ್ಯೂವರ್ಸ್ ಗ್ರೋ ಆಗುತ್ತಲ್ವ. ಇವಾಗ ಎಕ್ಸಾಂಪಲ್ ಆಗಿ ಒಂದು ವೀಡಿಯೋನ ಒಂದು 100 ಜನ ನೋಡಿಕೊಂಡ್ರೆ ತಿಂಗಳಿಗೆ 30 ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ಹಂಗಂದರೆ 100 ಜನ ನೋಡಿಕೊಂಡ್ರೆ 3,000 ವ್ಯೂವರ್ಸ್ ಆಯಿತು. ಆ 3,000 ವ್ಯೂವರ್ಸಲ್ಲಿ ಮಿನಿಮಮ್ ಅಂದರೆ ನಿಮ್ಗೊಂದು 200 ಇಲ್ಲಾಂದರೆ 300 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. 1 ಇಯರ್ಗೋಸ್ಕರ ನಿಮಗೆ ಕೌಂಟಿಂಗ್ ಮಾಡ್ಬೇಕಂದ್ರೆ 3000 ಕಂಪ್ಲೀಟ್ ಆಗುತ್ತೆ ಅಲ್ವಾ. ಇಲ್ವಾ, ನಾನು ಜಾಸ್ತಿ ಮಾಡಬೇಕು. ಇದು ಯಾರಿಗೋಸ್ಕರ ಹೇಳ್ತಾ ಇರೋದು ಗೊತ್ತಾ? ಪಾರ್ಟ್ ಟೈಮ್ ಜಾಬ್ ಅವರಿಗೆ. ಇಲ್ಲ ನಾನು ಫುಲ್ ಟೈಮ್ ಮಾಡ್ತೇನೆ ಅಂದರೆ ನೀವು ಡೈಲಿ 2-3 ವೀಡಿಯೋನ ಅಪ್ಲೋಡ್ ಮಾಡಿ. ಸಬ್ಸ್ಕ್ರೈಬ್ನ ಎಂಕರೇಜ್ ಇದ್ದರೆ ತುಂಬ ಸುಲಭ, ಯಾಕಂದರೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಿಲ್ವಾ, ಸಬ್ಸ್ಕ್ರೈಬ್ ಇದ್ದವರು ಬೇಗ ನೋಡ್ತಾರೆ. ವೀಡಿಯೋ ಈ ಥರ ಬಂದಿದೆ ಅವರು ಫುಲ್ ನೋಡ್ತಾರೆ, ಇಲ್ಲಾಂದರೆ ಆಫ್ ಕಟ್ ಮಾಡಿ ನೋಡ್ತಾರೆ. ಈ ಥರ ಇದ್ದರೆ ಅವರು ಆಫ್ ಕಟ್ ಮಾಡ್ಕೊಂಡ್ರೆ ವಾಚ್ ಅವರ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಆ್ಯಾವ್ರೇಜ್ ಬರುತ್ತೆ. ಇಲ್ಲಾಂದರೆ ಫುಲ್ ಟೈಮ್ ಫುಲ್ ಇದು ವ್ಯೂವರ್ಸ್ ಕಂಪ್ಲೀಟ್ ಆದರೆ ಅವರು ಫುಲ್ ವೀಡಿಯೋನ ಪ್ಲೇ ಮಾಡಿ ನೋಡ್ಕೊಡ್ತಾರೆ. ನಿಮಗೆ ಅದು ವಾಚ್ ಅವರ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದೇ ಫ್ರೆಂಡ್ಸ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದು. ನೀವು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿರಿ, ಟೆನ್ಷನ್ ಬೇಡ. ವಾಚ್ ಅವರ್ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಮೈಂಡಲ್ಲಿ ಇಟ್ಕೊಳ್ಬೇಡಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, ಇಲ್ಲ ಮಾನಿಟೈಸೇಷನ್ಗೆ ಆನ್ ಮಾಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾಯಿದೆ, ಟೆನ್ಷನೇ ಬೇಡ. ಓಕೆ ಅಂದರೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ 365 ಡೇಸ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಆನ್ ಮಾಡೋಕ್ಕೆ. ಸಬ್ಸ್ಕ್ರೈಬು ನೀವು ವೀಡಿಯೋ ಅಪ್ಲೋಡ್ ಮಾಡುವಾಗ ಒಂದೊಂದು ಸಬ್ಸ್ಕ್ರೈಬು ಆಗುತ್ತೆ, ವಾಚ್ ಟೈಮೂ ಆಗ್ತಾ ಬರುತ್ತೆ. ಇವಾಗ ನೀವು ಬೇಗ ಒಂದು ಸಬ್ಸ್ಕ್ರೈಬ್ನ ಎಂಕರೇಜ್ ಮಾಡ್ತೀರಾ, 1000 ಸಬ್ಸ್ಕ್ರೈಬ್ ಆಯಿತು, ಇಲ್ಲ ವಾಚ್ ಟೈಮ್ ಆಗಿರಲ್ಲ, ಬಟ್ ನೀವು ವೆಯ್ಟ್ ಮಾಡಲೇಬೇಕಲ್ವಾ. ಅದೇ ಥರನೇ ಅವಸರಕ್ಕೆ ಅಪಘಾತಕ್ಕೆ ಕಾರಣ ಇಲ್ಲಲ್ವಾ, ಅದೇ ಥರನೇ ನೀವು ನಿಧಾನವಾಗಿ ಚಲಿಸಿ, ಓಕೆನಾ. ಯಾಕಂದರೆ ನೀವು ಒಂದು ವೀಡಿಯೋನ ಮಾಡುವಾಗ ಚೆನ್ನಾಗಿ ಕಂಟೆಂಟ್ ಮಾಡ್ತೀರಾ, ಚೆನ್ನಾಗಿ ಒಂದು ವೀಡಿಯೋಸನ್ನು ಜನರಿಗೆ ಒಂದು ಕೊಡ್ತೀರಾ, ಚೆನ್ನಾಗಿ ವೀಡಿಯೋ ಮಾಡ್ತೀರಾ, ಓಕೆನಾ. ಜನರು ನೋಡಿ ಇಷ್ಟಪಟ್ಟು ಒಂದು ಸಬ್ಸ್ಕ್ರೈಬು ಮಾಡ್ತಾರೆ, ಹಾಗೂ ವಾಚ್ ಟೈಮೂ ಕಂಪ್ಲೀಟ್ ಆಗುತ್ತೆ. ವಾಚ್ ಟೈಮು ಒಂದು ವೀಡಿಯೋ ಪ್ಲೇ ಮಾಡಿದರೂ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಬಟ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದು ಚೆನ್ನಾಗಿ ಒಂದು ವೀಡಿಯೋ ಮಾಡಿ. ವೀಡಿಯೋ ಮಾಡಿದರೆ ಸಬ್ಸ್ಕ್ರೈಬು ಆಗ್ತಾರೆ, ನಿಮ್ಮ ಕಂಟೆಂಟ್ನ ಇಷ್ಟಪಡ್ತಾರೆ, ಓಕೆನಾ. ಅದೇ ಥರ ವಾಚ್ ಟೈಮೂ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ವಾಚ್ ಟೈಮ್ನ ಯಾವ ಥರ ಕಂಪ್ಲೀಟ್ ಮಾಡೋದು ಅಂತ. ನೆಕ್ಸ್ಟ್ ಯಾವುದಾದ್ರೂ ನಿಮಗೆ ವೀಡಿಯೋಸ್ ಬೇಕಂದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ಅದರ ಬಗ್ಗೆನೇ ನಾನು ಟಾಪಿಕ್ ಇಟ್ಕೊಂಡು ವೀಡಿಯೋಸ್ನ ಮಾಡ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಎಲ್ಲ ನಿಮ್ಗೆ ಸಿಗುತ್ತಲ್ವ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.